ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಯಿ ಶ್ರೀಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಈ ತಿಂಗಳು ಕೂಡ ಸಿಂಹರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂತಹ ವಿಶ್ಲೇಷಣೆಯನ್ನು ಮಾಡತಕ್ಕಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಪ್ರಮುಖವಾಗಿ ಈ ಫೆಬ್ರವರಿ ತಿಂಗಳಲ್ಲಿ ಏನು ಬದಲಾವಣೆ ಆಗುತ್ತೆ ಗ್ರಹಸ್ಥಿತಿಗಳಲ್ಲಿ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಸಿಂಹರಾಶಿಯ ಅಧಿಪತಿಯಾದಂತಹ ಸೂರ್ಯ ವಿಶೇಷವಾಗಿ 6ನೇ ಮನೆಯಲ್ಲಿ ಇದ್ದಾನೆ, ಅಂದರೆ ಮಕರ ರಾಶಿಯಲ್ಲಿ ಇದ್ದಾನೆ. ಅವನು 13ನೇ ತಾರೀಖ ನಂತರದಲ್ಲಿ ಅವನು ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಜೊತೆಯಲ್ಲಿ ಮಿತ್ರನಾದಂತಹ ಬುಧನ ಒಂದು ಕುಂಭರಾಶಿಯ ಪ್ರವೇಶ, ಕುಜನ ಒಂದು ಪ್ರವೇಶ ಮತ್ತು ಶುಕ್ರಗ್ರಹದ ಪ್ರವೇಶವು ಕೂಡ ಈ ತಿಂಗಳಲ್ಲಿ ಇರುವುದರಿಂದ, ಅಂದರೆ ಸಪ್ತಮಕ್ಕೆ ನೇರವಾಗಿ ಸಿಂಹರಾಶಿಯಿಂದ 7ನೇ ಮನೆಗೆ 3 ಗ್ರಹಗಳು ಕೂಡ ಪ್ರವೇಶವನ್ನು ಮಾಡುತ್ತೆ. ಇದನ್ನು ನಾವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕು. ಈ ಗ್ರಹ ಇನ್ನು ಶನಿ ಮೀನರಾಶಿಯಲ್ಲೇ ಇದ್ದಾನೆ, 11ನೇ ಭಾವದಲ್ಲಿ ಗುರು ಇರತಕ್ಕಂಥದ್ದು. ಇದೆಲ್ಲವೂ ಕೂಡ ಯಾವುದೇ ಬದಲಾವಣೆ ಇಲ್ಲ. ಇದಕ್ಕೆ ಅನುಗುಣವಾಗಿ ಸಿಂಹರಾಶಿಯವರಿಗೆ ಯಾವ ರೀತಿಯಾದಂತಹ ಒಂದು ಭವಿಷ್ಯ ಇದೆ ಅನ್ನತಕ್ಕಂಥದ್ದು, ಈ ತಿಂಗಳಲ್ಲಿ ಯಾವ ರೀತಿ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಅನ್ನತಕ್ಕಂಥ ಪ್ರಮುಖವಾಗಿ ನಾವು ನೋಡಬೇಕಾಗುತ್ತೆ. ವಿಘ್ನಗಳು ಒಂದಲ್ಲ ಒಂದು ರೀತಿಯಾಗಿ ನಿಮ್ಮ ಯಾವುದೇ ಕೆಲಸಗಳಲ್ಲಿ ಒಂದು ಪ್ರಗತಿ ಇಲ್ಲ, ಕೈಗೊಂಡಂತಹ ಕೆಲಸಗಳಲ್ಲಿ ಯಾವುದೋ ಅಡೆತಡೆಗಳು ಬರ್ತಾ ಇದೆ, ಇದೆಲ್ಲವೂ ಕಾಡತಕ್ಕಂತಹ ಸಾಧ್ಯತೆಗಳು ಉಂಟು. ಆದ್ದರಿಂದ ಈ ವಿಚಾರದಲ್ಲಿ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ಇರಲಿ, ಅದಕ್ಕೆ ಸೂಕ್ತವಾದಂತಹ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಸಿಂಹರಾಶಿಯಲ್ಲೇ ಕೇತು ಇರುವುದರಿಂದ, ರಾಹುವಿನ ದೃಷ್ಟಿಯೂ ಕೂಡ ಇರುವುದರಿಂದ ಈ ರೀತಿಯಾಗಿ ಅದರಲ್ಲೂ ಕೂಡ ಜಾತಕದಲ್ಲಿ ಏನಾದರೂ ನಾಗದೋಷಗಳು, ಕಾಳಸರ್ಪ ದೋಷಗಳು ಇಂಥದ್ದು ಅವರ ವೈಯಕ್ತಿಕವಾದ ಜಾತಕದಲ್ಲಿದ್ದರೆ ಈ ಫೆಬ್ರವರಿ ತಿಂಗಳಲ್ಲಿ ಇನ್ನೂ ಕಷ್ಟ ಜಾಸ್ತಿ. ಅದರಿಂದ ಜಾತಕವನ್ನು ಕೂಡ ಜೊತೆಯಲ್ಲಿ ನೀವು ಪರಿಶೀಲನೆಯನ್ನು ಮಾಡಿಕೊಳ್ಳಬೇಕಾಗುತ್ತೆ. ಏಕೆಂದರೆ ನಾವು ಹೇಳತಕ್ಕಂತಹ ಈ ರಾಶಿಫಲ ಏನಿದೆ ಇದರೊಂದಿಗೆ ಜಾತಕದಲ್ಲಿರತಕ್ಕಂತಹ ದಶಾಭುಕ್ತಿ ಜೊತೆಯಲ್ಲಿ ಜಾತಕದ ಲಕ್ಷಣಗಳನ್ನು ಕೂಡ ಗ್ರಹಸ್ಥಿತಿಗಳನ್ನು ಕೂಡ ನಾವು ಅನ್ವಯವನ್ನು ಮಾಡಿಕೊಂಡು ನೋಡಿದರೆ ಮಾತ್ರ ನಿಖರವಾಗಿ ಭವಿಷ್ಯ ಹೀಗೆ ಅಂತ ಹೇಳುವುದಕ್ಕೆ ಸಾಧ್ಯ ಇರುತ್ತೆ. ಇದು ಜನರಲ್ ಆಗಿ ನಾವು ಎಲ್ಲ ರಾಶಿಯ ಭವಿಷ್ಯವನ್ನು ಹೇಳತಕ್ಕಂಥದ್ದು, ಇದೇ ಫೈನಲ್ ಅಲ್ಲ. ಅದನ್ನು ತಿಳಿದುಕೊಳ್ಳಬೇಕು. ಅದರಿಂದ ಜೊತೆಯಲ್ಲಿ ಈ ಸಿಂಹರಾಶಿಯವರಿಗೆ ವಿಶೇಷವಾಗಿ 6ನೇ ಮನೆಯಲ್ಲಿ ತಿಂಗಳ ಪ್ರಾರಂಭದಲ್ಲಿ 4 ಗ್ರಹಗಳ ಒಂದು ಸಂಯೋಜನೆ ಇರುವುದರಿಂದ ಕೆಲವೊಂದು ಜೀವನದಲ್ಲಿ ಅಂದರೆ ಬಂದಂತಹ ಲಾಭ ಕೈ ತಪ್ಪು ಹೋಗತಕ್ಕಂಥದ್ದು, ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅನ್ನತಕ್ಕಂತಹ ಪರಿಸ್ಥಿತಿ ಉಂಟಾಗಬಹುದು. ಆಸ್ತಿಗೆ ಸಂಬಂಧಪಟ್ಟಂತಹ ಕಿರಿಕಿರಿ ಜಾಸ್ತಿ ಆಗಬಹುದು. ನ್ಯಾಯಾಲಯದಲ್ಲಿರತಕ್ಕಂತಹ ಕೇಸ್ ನಡೀತಾ ಇದ್ದರೆ ಅದು ನಿಮಗೆ ವ್ಯತಿರಿಕ್ತವಾಗಿ ಒಂದು ಫಲಿತಾಂಶವನ್ನು ಕೊಡಬಹುದು. ಅಥವಾ ಹಣವನ್ನು ನೀವು ಯಾವುದರ ತೊಡಗಿಸಿದರೆ, ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಿಂದ ನಿಮಗೆ ನಿರೀಕ್ಷಿತವಾದಂತಹ ಲಾಭ ಬರಲಿಕ್ಕಿಲ್ಲ. ಅಥವಾ ಸಾಲಗಾರರ ಒಂದು ಕಿರುಕುಳ ಉಂಟಾಗಬಹುದು, ಕೊಟ್ಟ ಸಾಲ ತಿರುಗಿ ಬರದೇ ಇರಬಹುದು. ಇದೆಲ್ಲವೂ ಕೂಡ ಆರ್ಥಿಕ ಸಮಸ್ಯೆಗಳು ಅಂತ ಹೇಳ್ತೀವಿ. ಆದ್ದರಿಂದ ಈ ಧನಸ್ಥಾನದ ಮೇಲೆ ಶನಿಯ ದೃಷ್ಟಿ ಇದೆ, ರಾಶಿಯಲ್ಲಿ ಕೇತು ಇದ್ದಾನೆ, ಅಷ್ಟಮ ಶನಿ ನಡೀತಾ ಇದೆ. ಆದ್ದರಿಂದ ನೀವು ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯ ಹೆಜ್ಜೆಯನ್ನು ಇಡತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಈ ಕೌಟುಂಬಿಕವಾದಂತಹ ಯಾವುದೇ ಒಂದು ಕುಟುಂಬದಲ್ಲಿ ಯಾವುದಾದ್ರೂ ವಿವಾದಗಳು ನಡೀತಾ ಇದ್ದರೆ, ಎಷ್ಟೋ ಕುಟುಂಬಗಳಲ್ಲಿ ಆಸ್ತಿಯ ವಿವಾದಗಳಿದೆ, ಹಣಕಾಸಿನ ವಿಚಾರಗಳು ಇರುತ್ತೆ, ಇನ್ಯಾವುದೋ ಮನಸ್ತಾಪಗಳು ಇಂತಹದ್ದೆಲ್ಲ ಕುಟುಂಬದಲ್ಲಿ ಇರುತ್ತೆ. ಅಣ್ಣ ತಮ್ಮಂದಿರೇ ಪರಸ್ಪರ ಶತ್ರುಗಳಂತೆ ವರ್ತಿಸ್ತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ಏನು? ಭ್ರಾತೃಭಾವ. ಪ್ರಮುಖವಾಗಿ ಭ್ರಾತೃಭಾವ ಯಾರ ಜಾತಕದಲ್ಲಿ ಚೆನ್ನಾಗಿ ಇರಲ್ವೋ ಅಂಥವರು ಪರಸ್ಪರ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರು ಕಲಹಗಳು ಜಾಸ್ತಿ. ಇದನ್ನು ಪ್ರಮುಖವಾಗಿ ನಾವು ನೋಡಿಕೊಂಡು ಆ ಮೂಲಕ ಸರಿಯಾದ ರೀತಿಯಲ್ಲಿ ನಾವು ಪರಿಹಾರವನ್ನು ಮಾಡಿಕೊಂಡ್ರೆ ಅಣ್ಣ ತಮ್ಮಂದಿರು ಕೂಡ ಅನ್ಯೋನ್ಯವಾಗಿ ಬಾಳುವುದಕ್ಕೆ ಈ ಕಾಲದಲ್ಲಿಯೂ ಕೂಡ ಸಾಧ್ಯ ಇದೆ ಅಂತ ಹೇಳ್ಬೋದು. ಇದರಿಂದ ಆ ದಿಸೆಯಲ್ಲಿ ಕೆಲವೊಂದು ಕುಟುಂಬ ಸಂಬಂಧಿತವಾದಂತಹ ಸಮಸ್ಯೆಗಳು ಏನಾದರೂ ಇದ್ದರೆ ಅದೆಲ್ಲವೂ ಕೂಡ ಪರಿಹಾರ ನೀವು ಸರಿಯಾದ ರೀತಿಯಲ್ಲಿ ಕೂತು ಮಾತುಕತೆಯನ್ನು ಮಾಡಿ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗುತ್ತೆ. ಇನ್ನು ಜೊತೆಯಲ್ಲಿ ವಿಶೇಷವಾಗಿ ಮಾತಿನಿಂದ ಮನೆ ಹಾಳಾಯಿತು, ಮಾತು ಕೇಡು ಅನ್ನತಕ್ಕಂಥದ್ದೆಲ್ಲ ಇದೆ. ಅದರಿಂದ ನೀವು ಮಾತನಾಡಬೇಕಾದರೆ 100 ಬಾರಿ ಯೋಚಿಸಿ ಆಡಿ. ಮೌನವೇ ಒಳ್ಳೆಯದು. ಏಕೆ ಎಷ್ಟೋ ಸಮಯದಲ್ಲಿ ಮೌನ ಉತ್ತಮವಾದಂತಹ
ಮೌನ ಬಂಗಾರ ಅಂತೇಳಿ ಹೇಳ್ತಾರೆ. ಆದ್ದರಿಂದ ಈ ವಾಕ್ಸ್ಥಾನದಲ್ಲಿ ಏನಾದರೂ ದುಷ್ಟಗ್ರಹಗಳ ಪ್ರಭಾವ ಇದ್ದಾಗ ಮಾತಿನಿಂದ ಕಲಹಗಳು, ಮಾತಿನಿಂದ ಘರ್ಷಣೆಗಳು, ಹೊಡೆದಾಟ ಬಿಡದಾಟಗಳು ಕೂಡ ನಡೆಯುತ್ತೆ. ಆದ್ದರಿಂದ ಮಾತಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಈ ವಿಶೇಷವಾಗಿ ಪಂಚಮ ಭಾವದ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಪೂರ್ವಪುಣ್ಯ ಸ್ಥಾನವೂ ಹೌದು, ಪುತ್ರಿಗೆ ಮಕ್ಕಳಿಗೆ ಸಂಬಂಧಪಟ್ಟಂಥ ಭಾವವು ಕೂಡ 5ನೇ ಮನೆ, ವಿದ್ಯೆಗೆ ಸಂಬಂಧಪಟ್ಟಂತೆ, ಬುದ್ಧಿಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ನಾವು 3ನೇ ಮನೆಯಿಂದ ನಾವು ನೋಡಬೇಕಾಗುತ್ತೆ. ಅದರಿಂದ ವಿದ್ಯಾ, ಬುದ್ಧಿ, ಪ್ರಗತಿ ಇವೆಲ್ಲರ ಮೇಲೆ ಪರಿಣಾಮವನ್ನು ಬೀರತಕ್ಕಂತಹ ಭಾವದ ಮೇಲೆ ಶುಭಗ್ರಹಗಳ ಒಂದು ದೃಷ್ಟಿ ಇದ್ದಾಗ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗುತ್ತೆ. ಅಂದರೆ ನೀವು ಹೊಂದಿಕೊಂಡಂತಹ ಕ್ಷೇತ್ರದಲ್ಲಿ ನಿರೀಕ್ಷಿತವಾದಂತಹ ಫಲಿತಾಂಶ ಸಿಗುತ್ತೆ. ಕೆಲವರಿಗೆ ಉನ್ನತ ವಿದ್ಯಾಭ್ಯಾಸ ಮಾಡತಕ್ಕಂತಹ ಆಸೆ, ಕೆಲವರಿಗೆ ವಿದೇಶಕ್ಕೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡತಕ್ಕಂತಹ ಆಸೆ, ಕೆಲವರಿಗೆ ಅವರ ನಿರ್ದಿಷ್ಟವಾದಂತಹ ಶಿಕ್ಷಣ ಸಂಸ್ಥೆಗಳಲ್ಲೇ ಅವರಿಗೆ ಸೀಟು ಸಿಕ್ಕಿ ಆ ಮೂಲಕ ಅಂತಹ ವಿದ್ಯಾಭ್ಯಾಸವನ್ನು ಅಲ್ಲೇ ಮಾಡಬೇಕು ಅನ್ನತಕ್ಕಂತಹ ಒಂದು ಮೆಡಿಕಲ್ ವಿದ್ಯಾರ್ಥಿಗಳು, ತಾಂತ್ರಿಕ ಅಂದರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಇನ್ನಿತರ ವಿದ್ಯಾರ್ಥಿಗಳು ಇರ್ತಾರೆ. ಅದೆಲ್ಲವೂ ಆಸೆ ಕೈಗೂಡಬೇಕಾದರೆ ಪ್ರಮುಖವಾಗಿ ಗ್ರಹ ಸ್ಥಿತಿಗಳು ಚೆನ್ನಾಗಿರಬೇಕು. ಈ ತಿಂಗಳಲ್ಲಿ ನೀವು ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಮಾಡತಕ್ಕಂತಹ ಯಾವುದೇ ಒಂದು ಪ್ರಯತ್ನ ಇರ್ಬೋದು, ಪರೀಕ್ಷೆಗಳಿರ್ಬೋದು, ಅಥವಾ ಯಾವುದೇ ಸೀಟ್ ಸಿಗತಕ್ಕಂಥದ್ದು ಅಂತಹದ್ದೇನಾದರೂ ಇದ್ದರೆ ಪ್ರಯತ್ನವನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಿ. ಅಂದರೆ ಸಂಪೂರ್ಣವಾಗಿ ನಿಮ್ಮ ಪರಿಶ್ರಮವನ್ನು ಹಾಕಿದಾಗ ನಿಮಗೆ ಆ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ ಇದೆ. ಅದರಲ್ಲಿ ಪಂಚಮ ಭಾವದ ಮೇಲೆ ಒಂದು ಗುರುವಿನ ದೃಷ್ಟಿ ಇರುವುದರಿಂದ ಜೊತೆಯಲ್ಲಿ ಅನಾರೋಗ್ಯ ಸಮಸ್ಯೆ ಕಾಡತಕ್ಕಂತಹದ್ದು ಸಾಧ್ಯತೆಗಳು ಉಂಟು. ಆದ್ದರಿಂದ ಅನಾರೋಗ್ಯ ಸಮಸ್ಯೆಯ ಅಂದರೆ ಸರಿಯಾದ ರೀತಿ ವೈದ್ಯರ ಸಲಹೆಯನ್ನು ಪಾಲಿಸ್ತಕ್ಕಂಥದ್ದು, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳತಕ್ಕಂಥದ್ದು, ಇಂತಹದ್ದೆಲ್ಲ ನಾವು ಮಾಡಿ ನಿರ್ಲಕ್ಷಿಸಿದರೆ ಆರೋಗ್ಯ ಹದಗೆಡತಕ್ಕಂತಹ ಕೆಲವೊಂದು ಸಮಸ್ಯೆಗಳು ಕೂಡ ಇರುವುದರಿಂದ ಆ ವಿಚಾರದಲ್ಲಿ ತುಂಬ ಎಚ್ಚರಿಕೆಯ ಹೆಜ್ಜೆಯನ್ನು ಇಡತಕ್ಕಂಥದ್ದು ತುಂಬ ಮುಖ್ಯ. ಇನ್ನು ಶತ್ರುಗಳ ಒಂದು ಪ್ರತಿಯೊಬ್ಬರಿಗೂ ಶತ್ರುಗಳಿಂದ ತೊಂದರೆ, ಏನೋ ಮಾಡ್ತಾ ಇದ್ದಾರೆ, ಮಾಟ ಮಂತ್ರ ಮಂತ್ರದ ಭೀತಿ ಎಷ್ಟೋ ಜನಕ್ಕೆ ಕಾಡ್ತಾ ಇರುತ್ತೆ. ಆದರೆ ಅದರಲ್ಲೂ ವಿಶೇಷವಾಗಿ ಈ ಸಿಂಹರಾಶಿಯವರಿಗೆ ಈ ಮಂತ್ರದ ಭೀತಿ, ಅವರು ಮಾಟ ಮಂತ್ರ ಮಾಡುತ್ತಾರೋ ಬಿಡ್ತಾರೋ ಬೇರೆ ವಿಷಯ, ಆದರೆ ಯಾರೋ ಏನೋ ಮಾಡಿದ್ದಾರೆ, ನಮಗೆ ಈ ರೀತಿಯ ಕಷ್ಟಗಳು ಬರುವುದಕ್ಕೆ ಅವರೇ ಕಾರಣ ಅನ್ನತಕ್ಕಂಥದ್ದೆಲ್ಲ ಕಾಡ್ತಾ ಇರುತ್ತೆ. ಆದ್ದರಿಂದ ಆ ವಿಚಾರದಲ್ಲಿ ಅನಾವಶ್ಯಕವಾಗಿ ಭ್ರಮೆಗೆ ಒಳಗಾಗದೆ ಜೀವನವನ್ನು ನೀವು ಇಷ್ಟ ದೇವರ ಪ್ರಾರ್ಥನೆಯೊಂದಿಗೆ ಎದುರಿಸಿ ಆ ಮೂಲಕ ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಶತ್ರುಗಳು ಇರ್ತಾರೆ, ಶತ್ರುಗಳು ಏನಾದರೂ ಮಾಡಲಿ ಅದನ್ನು ನೀವು ನಿರ್ಲಕ್ಷಿಸಿ ಅದರ ಬಗ್ಗೆ ತಲೆ ಕೆಡಿಸಿಕೊಂಡು ನಿಮ್ಮ ಮಾನಸಿಕವಾದಂತಹ ಶಾಂತಿಯನ್ನು ನೀವು ಹಾಳು ಮಾಡಿಕೊಳ್ಳತಕ್ಕಂಥದ್ದು ಬೇಡ. ಅದು ಯಾರು ಏನೇ ಮಾಡಿದರೂ ಕೂಡ ನಿಮಗೆ ಒಂದು ದೇವರ ಅನುಗ್ರಹ ಇದ್ದಾಗ, ನೀವು ಸರಿಯಾದ ರೀತಿಯಲ್ಲಿ ಸತ್ಯ ಧರ್ಮದಲ್ಲಿ ನಡೀತಾ ಇದ್ದಾಗ ನಿಮಗೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಆದ್ದರಿಂದ ಅನಾವಶ್ಯಕವಾಗಿ ಶತ್ರುಗಳ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳಬೇಡಿ, ನಿಮಗೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಆದ್ದರಿಂದ ಆ ವಿಚಾರದಲ್ಲಿ ಯಾವುದೇ ರೀತಿಯಾದ ಯೋಚನೆ ಮಾಡದೆ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ವಿವಾಹದ ಕೆಲವೊಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ಎಷ್ಟೋ ಕುಟುಂಬಗಳಲ್ಲಿ ವಿವಾಹ ಮಗಳಿಗೆ ಅಥವಾ ಮಗನಿಗೆ ವಯಸ್ಸಾದರೂ ಕೂಡ ವಿವಾಹ ಆಗ್ತಾ ಇಲ್ಲ ಏನಂತಕ್ಕಂತಹ ಸಮಸ್ಯೆ ಎಷ್ಟೋ ತಂದೆ ತಾಯಿಗಳಿಗೆ ಕಾಡ್ತಾ ಇರುತ್ತೆ. ಅವರಿಗೂ ಕೂಡ ಕಾಣ್ತಾ ಇರುತ್ತೆ, ನನಗಿಷ್ಟು ವರ್ಷ ಆದರೂ ಕೂಡ ಮದುವೆ ಆಗಿಲ್ವಲ್ಲ, ಯಾವ ಕಾರಣದಿಂದ ಈ ರೀತಿ ಆಗ್ತಾ ಇದೆ, ಬಂದಂಥ ಸಂಬಂಧಗಳು ಕೂಡ ಅರ್ಧದಲ್ಲಿಯೇ ಡಿಸ್ಕನೆಕ್ಟ್ ಆಗ್ತಾ ಇದೆ, ಅಥವಾ ಯಾವುದೇ ವಿನಾಕಾರಣವಾಗಿ ಯಾವುದೇ ಮದುವೆ ಆಗ್ತಾ ಇಲ್ಲ, ಯಾವ ಕಾರಣಕ್ಕೆ ಅಂತ. ಆದರೆ ಜಾತಕದಲ್ಲಿ ಕೆಲವೊಂದು ದೋಷಗಳಿರುತ್ತೆ, ವಿವಾಹ ಸಂಬಂಧಿತವಾದಂತಹ ಪ್ರತಿಬಂಧಕತ್ವಗಳು, ಅದನ್ನು ಗಮನಿಸಿಕೊಳ್ಳಬೇಕು. ರಾಶಿ ಒಂದು ಫಲವನ್ನು ನಾವು ನೋಡಿದಾಗ ಯಾವ ತಿಂಗಳು ಚೆನ್ನಾಗಿದೆ ಅಂತ ನೋಡಿ ಆ ಸಮಯದಲ್ಲಿ ನಾವು ಪ್ರಯತ್ನವನ್ನು ಮಾಡಿದಾಗ ವಿವಾಹದ ಪ್ರಯತ್ನಗಳು ಫಲವನ್ನು ಕೊಡುತ್ತೆ. ಆ ದಿಸೆಯಲ್ಲಿ ಸಿಂಹರಾಶಿಯವರಿಗೂ ಕೂಡ ವಿಶೇಷವಾಗಿ ಸಪ್ತಮ ಸ್ಥಾನಕ್ಕೆ ನಂತರ ಅಂದರೆ ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಗ್ರಹಗತಿಗಳು ಬರುವುದರಿಂದ ಆ ಸಮಯದಲ್ಲಿ ನೀವು ಕೆಲವೊಂದು ವಿವಾಹದ ಪ್ರಯತ್ನವನ್ನು ಮುಂದುವರಿಸಿದರೆ ಸರಿಯಾದ ರೀತಿ ಸಂಪೂರ್ಣವಾಗಿ ಎಫರ್ಟ್ ಹಾಕಬೇಕು. ಪ್ರಯತ್ನವನ್ನು ಮಾಡಿದಾಗಲೇ ವಿವಾಹದ ಪ್ರಯತ್ನಗಳು ಫಲಗೊಡುತ್ತೆ. ಎಷ್ಟೋ ವರ್ಷಗಳ ನಂತರದಲ್ಲಿಯೂ ಕೂಡ ನಿರಾಶರಾಗದೆ ಆ ಮೂಲಕ ವಿವಾಹ ಸಿದ್ಧಿಯಾಗತಕ್ಕಂತಹದ್ದು ಕೂಡ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಇದೆ ಅಂತ ಹೇಳಬೇಕಾಗತ್ತೆ. ಇನ್ನು ವಿಶೇಷವಾಗಿ ಅದರಲ್ಲೂ ಕೂಡ ಈ ಧಾರ್ಮಿಕವಾದಂತಹ ಈ 9ನೇ ಭಾವದಿಂದ ನಾವು ಗುರುಗಳನ್ನು, ತಂದೆಯನ್ನು, ಪುಣ್ಯ ಧರ್ಮ ಕಾರ್ಯ ಇವೆಲ್ಲವನ್ನು ನೋಡಬೇಕು ಅಂತೇಳಿ ಹೇಳ್ತಾರೆ. ಎಷ್ಟೋ ಯಾವ ವಿಧದಲ್ಲಿ ನಮ್ಮ ಯೋಚನೆ ಅನ್ನತಕ್ಕಂಥದ್ದಿರುತ್ತೆ, ಸಾತ್ವಿಕವಾಗಿರುತ್ತೋ ಇನ್ನೊಂದು ಯಾವ ರೀತಿಯಾಗಿರುತ್ತೆ ಅಂತ ತುಂಬ ಮುಖ್ಯ. ಆದ್ದರಿಂದ ಈ ತಿಂಗಳಲ್ಲಿ ಕೆಲವೊಂದು ಭಾಗ್ಯಭಾವದಲ್ಲಿ
ಇರತಕ್ಕಂಥ ಶನಿಯಿಂದ ಆಧ್ಯಾತ್ಮಿಕವಾದಂತಹ ಒಂದು ಅನಾಸಕ್ತಿ, ಏನೋ ಪೂಜೆ ಮಾಡಬೇಕು ಅಂತಂದರೆ ನಮಗೆ ಏನೋ ಮನಸ್ಸೇ ಬರ್ತಾ ಇಲ್ಲ, ಎಷ್ಟೋ ಜನ ಹೇಳ್ತಾರೆ. ಆದ್ದರಿಂದ ಇಂತಹದಕ್ಕೆಲ್ಲ ಆ ಗ್ರಹಗತಿಗಳ ಒಂದು ವಿಶೇಷವಾದಂತಹ ಒಂದು ಸ್ಥಿತಿ ಇದ್ದರೆ ಜಾತಕದಲ್ಲಿ ಮಾತ್ರ ನಿಮಗೆ ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಒಂದು ಪೂಜೆ ಮಾಡಬೇಕು, ದೇವರ ಪ್ರಾರ್ಥನೆ ಮಾಡಬೇಕು, ದೇವರ ಸ್ಥಾನಕ್ಕೆ ಹೋಗಬೇಕು, ತೀರ್ಥಯಾತ್ರೆಗಳನ್ನು ಮಾಡಬೇಕು ಅನ್ನತಕ್ಕಂತಹ ಬುದ್ಧಿ ಬರುತ್ತೆ ಹೊರತು ನಿಮ್ಮ ಭಾಗ್ಯಭಾವದಲ್ಲಿ ಏನಾದರೂ ದುಷ್ಟಗ್ರಹಗಳು ಇದ್ದರೆ, ದುಷ್ಟಗ್ರಹಗಳ ದೃಷ್ಟಿ ಇದ್ದರೆ, ದುಷ್ಟಗ್ರಹಗಳ ಪ್ರಭಾವ ಇದ್ದರೆ ಅಥವಾ ದುಸ್ಥಾನವಾಗಿದ್ದರೆ ಅಂಥವರಿಗೆ ಆ ಧಾರ್ಮಿಕವಾದಂತಹ ಪ್ರವೃತ್ತಿ ಇರುವುದಿಲ್ಲ, ಏನೋ ಒಳ್ಳೆಯ ಕೆಲಸ ಮಾಡುವುದಕ್ಕೆ ಆಗುವುದೇ ಇಲ್ಲ, ಈ ರೀತಿಯೆಲ್ಲ ಆಗಿಬಿಡುತ್ತೆ. ಆದ್ದರಿಂದ ನೀವು ಪ್ರಯತ್ನಪಟ್ಟು ಇದು ಆಧ್ಯಾತ್ಮಿಕವಾದಂತಹ ಅನಾಸಕ್ತಿ ಅನ್ನತಕ್ಕಂಥದ್ದು ಒಂದು ಸಮಸ್ಯೆಯೇ. ಅದರ ಈ ಕಾರಣದಿಂದ ಎಷ್ಟೋ ಕಷ್ಟಗಳು ಜಾಗಿದೆ. ಯಾಕೆಂದರೆ ಗ್ರಹಗತಿಗಳು ಚೆನ್ನಾಗಿಲ್ಲದೆ ಇದ್ದರೆ ನೀವು ಯಾವುದೋ ಸ್ತೋತ್ರ, ದಾನ, ಧರ್ಮ, ದೇವಸ್ಥಾನಕ್ಕೆ ಹೋಗೋದರಿಂದ ನಾವು ಕಷ್ಟವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಆದರೆ ಅಂತಹ ಮನಸ್ಸೇ ಇಲ್ಲದೆ ದೇವ್ರ ಪೂಜೆ ಮಾಡಬೇಕು ಅಂದರೆ ಅದನ್ನು ಹೇಳುವುದಕ್ಕೆ ಮನಸ್ಸಿಲ್ಲದೆ ಇದ್ದರೆ ನೀವು ಏನು ಮಾಡುವುದಕ್ಕೆ ಆಗುವುದಿಲ್ಲ. ಅದರಿಂದ ಕಷ್ಟಗಳು ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಆ ವಿಚಾರದಲ್ಲಿ ಏನಾದರೂ ಒಂದು ಸ್ವಲ್ಪ ಮನಸ್ಸು ಚಂಚಲ ಆದರೂ ಕೂಡ ಪ್ರಯತ್ನಪಟ್ಟು ದೇವರ ಕೆಲಸವನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಸೂರ್ಯನನ್ನು ಆರಾಧಿಸ್ತಕ್ಕಂಥದ್ದು. ಈ ಮಾಘ ಮಾಸಕ್ಕೆ ಸೂರ್ಯ ಮಾಸ ಅಂತೇಳಿ ಹೇಳ್ತಾರೆ. ಸೂರ್ಯನನ್ನು ಆರಾಧಿಸಿ, ಈಶ್ವರನ್ನು ವಿಶೇಷವಾಗಿ ಉಪಾಸಿಸಿ, ದೇವಿ ಸ್ತೋತ್ರವನ್ನು ಪಠಿಸಿ ಈ ತಿಂಗಳು ಇನ್ನೂ ಉತ್ತಮ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.